ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಕಲ್ಪತರು ನಾಡಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ತುಮಕೂರು ನಗರದ ನಾಗರಿಕರಿಗೆ ಸೇವೆಯನ್ನ ಸಲ್ಲಿಸುತ್ತೇವೆ ಎಂದು ತುಮಕೂರು ಮಹಾನಗರ ಪಾಲಿಕೆಯನ್ನ ನಾವು ಸ್ವತಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೆರಿಗೆಗಳನ್ನ ಕಟ್ಟೋದ್ರ ಮೂಲಕ ತುಮಕೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಪ್ರತಿ ತಿಂಗಳು ಒಂದು ತಿಂಗಳು ತಪ್ಪಿದ್ರೂ ಕೂಡ ಎರಡನೇ ತಿಂಗಳಿಗಾದ್ರೂ ನಾವು ಸಂಬಳವನ್ನ ಸರಿಯಾಗಿ ಕೊಟ್ಟು ನಮ್ಮ ತುಮಕೂರು ನಗರದ ಜನರ ಸೇವೆಯನ್ನು ಮಾಡಬೇಕೆಂದು ಅವರಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಅದರಲ್ಲೂ ಕಾರ್ಯಾಂಗದ ಮೂಲಕ ಅವರಿಗೆ ಒಂದು ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ 5 ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಯಾರಾದ್ರೂ ನಂಬುತ್ತಾರಾ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳೊಂದಿಗೆ ನಾನು ಈ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೈಸೂರು ಮಹಾರಾಜರ ಕಾಲದಲ್ಲಿ ಪುರಸಭೆಯಾಗಿ ಸೇವೆಯನ್ನ ಆರಂಭಿಸಿದ ಈ ತುಮಕೂರು ಮಹಾನಗರ ಪಾಲಿಕೆ ಅಂತಕ್ಕಂಥ ಇವಾಗೇನು ಮರುನಾಮಕರಣವನ್ನ ನಾವು ಮಾಡ್ಕೊಂಡಿದೀವಲ್ಲ, ಅಲ್ಲಿಂದ ಇಲ್ಲಿವರೆಗೂ ತುಮಕೂರು ಮಹಾನಗರ ಪಾಲಿಕೆಯ ಆಸ್ತಿಗಳನ್ನ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿಕೊಂಡು ಮಾರಾಟವನ್ನ ಮಾಡಿ, ಅಕ್ರಮವಾಗಿ, ಕಾನೂನು ಬಾಹಿರವಾಗಿ, ಅನಧಿಕೃತವಾಗಿ ಮಾರಾಟವನ್ನ ಮಾಡಿ ಕೋಟಿಯನ್ನ ಇವರು ಲೂಟಿ ಮಾಡಿದ್ದು ನಮ್ಮೆಲ್ಲರ ಗಮನದಲ್ಲಿದೆ. ತುಮಕೂರು ಮಹಾನಗರ ಪಾಲಿಕೆಯ ಆಸ್ತಿಗಳಾಗಿರ್ತಕ್ಕಂಥ ಸ್ಮಶಾನದ ಜಾಗಗಳನ್ನ, ಆಟದ ಮೈದಾನಗಳನ್ನ, ಉದ್ಯಾನವನಗಳನ್ನ ಮತ್ತು ಖಾಸಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿಕೊಂಡು ಏನು ತುಮಕೂರು ಮಹಾನಗರ ಪಾಲಿಕೆಯು ನಿರ್ವಹಿಸಬೇಕಾಗಿರ್ತಕ್ಕಂಥ ಉದ್ಯಾನವನಗಳನ್ನ, ಶಿಯೆ ನಿವೇಶನಗಳನ್ನ ಮಾರಾಟ ಮಾಡಿಕೊಂಡಿರ್ತಕ್ಕಂಥ ಈ ತುಮಕೂರು ಮಹಾನಗರ ಪಾಲಿಕೆಯ ಕಡು ಭ್ರಷ್ಟ ಕುಖ್ಯಾತ ಏನು ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ, ಇವರೆಲ್ಲರ ಬೆನ್ನಿಗೆ ನಿಂತಿರತಕ್ಕಂಥದ್ದು ಅಕ್ಷರಶಃ ರಣ ರಾಕ್ಷಸ ಕಡು ಭ್ರಷ್ಟ ರಾಜಕಾರಣಿಗಳು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇವತ್ತು ನೋಡ್ರಿ, ತುಮಕೂರು ಮಹಾನಗರ ಪಾಲಿಕೆಗೆ ಶುಭ ಅಂತಕ್ಕಂಥ ಕಮಿಷನರ್ ಬಂದಿದ್ದಾರೆ. ಶುಭ ಅಂತಕ್ಕಂಥ ತುಮಕೂರು ಮಹಾನಗರ ಪಾಲಿಕೆಯ ಇಂದಿನ ಕಮಿಷನರ್ ಅವರ ಹಿನ್ನೆಲೆಯನ್ನು ನಾನು ನೋಡೋದಾದ್ರೆ, ಅದನ್ನ ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆ ನಾನು ಕಿರುಪರಿಚಯ ಮಾಡಿಕೊಡೋದಾದ್ರೆ, ಬೆಳಗಾವಿಯಲ್ಲಿ ಶುಭ ಅಂತಕ್ಕಂತಹ ಇಂದಿನ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಬೆಳಗಾವಿಯ ಪಾಲಿಕೆಯ ಕಮಿಷನರ್ ಆಗಿರ್ತಾರೆ. ಇವರು ಜನರ ಸೇವೆಯನ್ನ ಸಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರತಕ್ಕಂಥ ದಕ್ಷ ಆಡಳಿತವನ್ನ ಕೊಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಬೆಳಗಾವಿ ಅಂತಕ್ಕಂಥ ಗಂಡು ಮೆಟ್ಟಿದ ನಾಡಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಘನ ಗೌರವಾನ್ವಿತ ಸನ್ಮಾನ್ಯ ಶ್ರೀಯುತ ಸತೀಶ್ ಜಾರಕಿಹೊಳಿರವರು, ಮಾನ್ಯ ಗೌರವಾನ್ವಿತ ಲೋಕೋಪಯೋಗಿ ಸಚಿವರು, ಅವರು ಈ ಮಹಾತಾಯಿಯಾಗಿರ್ತಕ್ಕಂಥ ಶುಭ ಅಂತಕ್ಕಂಥ ತುಮಕೂರು ಜಿಲ್ಲೆಯ ಏನು ಅದು ತುಮಕೂರು ಪಾಲಿಕೆಯ ಕಮಿಷನರ್ ಆಗಿದಾರಲ್ಲ ಶುಭ, ಅವ್ರನ್ನ ಕರೆದು, ಅಮ್ಮ ತಾಯಿ ನೀನು ಈ ಬೆಳಗಾವಿಯಿಂದ ತೊಲಗಬೇಕು, ನಿನ್ನಿಂದ ಈ ಬೆಳಗಾವಿ ಜನರ ನಾಗರಿಕರ ಸೇವೆಯನ್ನ ಸಲ್ಲಿಸೋದಕ್ಕೆ ಕೈಲಾಗಲ್ಲ ಅಂತ ಶುಭರವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಾಗ, ಶುಭರವರಿಗೆ ಸ್ವತಃ ಘನ ಗೌರವಾನ್ವಿತ ಸತೀಶ್ ಜಾರಕಿಹೊಳಿರವರು, ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲಿ ಖಾಲಿ ಇದೆ ನೋಡ್ಕೊಂಡು ನೀನು ಹೋಗುವಂತ ಶುಭ ಅಂತಕ್ಕಂಥ ಇಂದಿನ ಕಮಿಷನರ್ಗೆ ಹೇಳದಂತ ಸಂದರ್ಭದಲ್ಲಿ, ಶುಭ ಸ್ವಾಮಿ ತುಮಕೂರು ಖಾಲಿ ಇದೆ ಮಹಾನಗರ ಪಾಲಿಕೆ ಅಂದಾಗ ಸ್ವತಃ ಘನ ಗೌರವಾನ್ವಿತ ಸತೀಶ್ ಜಾರಕಿಹೊಳಿಯವರು
ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಘನ ಗೌರವಾನ್ವಿತ ಭೈರತಿ ಸುರೇಶ್ ರವರಿಗೆ ಫೋನ್ ಕರೆಯನ್ನ ಮಾಡುವುದರ ಮೂಲಕ ತತ್ಕ್ಷಣವೇ ನೋಡಿ, ಇಲ್ಲಿ ಶುಭ ಅಂತಕ್ಕಂಥ ಬೆಳಗಾವಿಯ ಪಾಲಿಕೆಯ ಕಮಿಷನರ್ ಅಗತ್ಯ ನಮಗಿಲ್ಲ, ಈ ಒಮ್ಮನ್ನ ತುಮಕೂರಲ್ಲಿ ಜಾಗ ಖಾಲಿ ಇದೆಯಂತೆ, ಅಲ್ಲಿಗೆ ತಾವು ವರ್ಗಾವಣೆ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನ ಸನ್ಮಾನ್ಯ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ರವರು ಹೇಳಿದಾಗ, ಈ ಶುಭ ಅಂತಕ್ಕಂಥವರು ಸನ್ಮಾನ್ಯ ಘನ ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ರವರನ್ನ ಹೋಗಿ ಈ ಶುಭ ಅಂತಕ್ಕಂತಹ ಇಂದಿನ ತುಮಕೂರು ಮಹಾನಗರ ಪಾಲಿಕೆಯ ಭ್ರಷ್ಟ ಕಮಿಷನರ್ ಭೈರತಿ ಸುರೇಶ್ ರವರನ್ನ ಹೋಗಿ ಕಂಡಾಗ ಭೈರತಿ ಸುರೇಶ್ ರವರು ಅವರ ಏನು ಈ ಪ್ರಜಾಪ್ರಭುತ್ವದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಅನಧಿಕೃತವಾಗಿರ್ತಕ್ಕಂಥ ಅಕ್ರಮವಾಗಿರ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಸುಂಕವನ್ನ ಮತ್ತು ಈ ಕಿಕ್ ಬ್ಯಾಕ್ ಅಂತ ಏನ್ ಕರೀತಾರಲ್ಲ, ಆ ಕಿಕ್ ಬ್ಯಾಕ್ ಅನ್ನ ಈ ಶುಭ ಅಂತಕ್ಕಂಥವ್ರು 1 ಕೋಟಿ ರೂಪಾಯಿಯನ್ನ ಭೈರತಿ ಸುರೇಶ್ ಅಂತಕ್ಕಂತಹ ಘನ ಗೌರವಾನ್ವಿತ ಸಚಿವರಿಗೆ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ಅಕ್ಷರಶಃ ಸತ್ಯವಾದ್ರೂ ಕೂಡ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಮಾಡ್ಕೊಂಡಾಗ 1 ಕೋಟಿ ಶುಭ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಭೈರತಿ ಸುರೇಶ್ ರವರಿಗೆ ಲಂಚವನ್ನ ಕೊಟ್ಟಿ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ದಾರೆ ಅಂದರೆ ಅದಕ್ಕೆ ಸಾಕ್ಷಿ ಕೊಡ್ಬೇಕು ನಾವು. ಯಾರೋ ನಾವು ಇವಾಗ ಹೇಳಿಕೆ ಕೊಡ್ತಾ ಇದೀವಲ್ಲ ನಮ್ಮಂತವ್ರು. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವ ಕಳ್ಳ ಕೂಡ ತಾನು ಕೊಡ್ತಕ್ಕಂಥ ಲಂಚವನ್ನ ಮತ್ತೆ ಲಂಚ ಇಸ್ಕೊಳ್ತಕ್ಕಂಥ ಮತ್ತೊಬ್ಬ ಭ್ರಷ್ಟ ಏನಿರ್ತಾನಲ್ಲ, ಆ ಭ್ರಷ್ಟ ಆಗಿರ್ಬೋದು, ಕೊಡ್ತಕ್ಕಂಥ ಭ್ರಷ್ಟ ಆಗಿರ್ಬೋದು, ಯಾರು ಕೂಡ ವಿಡಿಯೋ ಮಾಡ್ಕೊಂಡು ಫೋಟೋಗಳನ್ನು ಮಾಡ್ಕೊಂಡು ನೋಡಿ ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದೀವಿ ಅಂತಂದು ಯಾರು ಬಂದ್ಬಿಟ್ಟು ಅವ್ರು ಜೈಲಿಗೆ ಹೋಗಿ ತಯಾರಿರಲ್ಲ. ಆ ರೀತಿಯಾಗಿ ತೆರೆಯ ಮರೆಯಲ್ಲಿ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಇಡೀ ದೇಶವನ್ನ ಆಪೋಷಣ ತೆಗೆದುಕೊಂಡಿದೆ. ಇಡೀ ದೇಶ ರಾಜ್ಯವನ್ನ ವ್ಯಾಪಿಸಿ ಅದು ಇವತ್ತು ಜನರ ಜೀವನಕ್ಕೆ ಸಂಚಕಾರವನ್ನ ತಂದಿದೆ. ಜನರು ಇವತ್ತು ಖಂಡಿತವಾಗಿಯೂ ಕೂಡ ಒಂದು ದುರ್ಗಮವಾದ ಬದುಕನ್ನ ಬದುಕ್ತಾ ಇದ್ದಾರೆ. ಹಾಗಾಗಿ ನಾನು ತಮ್ಮಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಏನು ತುಮಕೂರಿನ ನಾಗರಿಕರಿದಾರಲ್ಲ, ಆ ನಾಗರಿಕರಿಗೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯ ಸೌಲಭ್ಯಗಳು ನಮಗೆ ಸಿಗಬೇಕಾಗಿತ್ತು, ಆ ರೀತಿಯ ಸೌಲಭ್ಯಗಳು ಇವತ್ತು ಸಿಗ್ತಾ ಇದಾವ ಅಂತಕ್ಕಂತ ಒಂದು ತಲಸ್ಪರ್ಶಿಯಾಗಿರ್ತಕ್ಕಂಥ ಅಧ್ಯಯನಕ್ಕಾಗಿ ಈಗಾಗಲೇ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ 3 ತಿಂಗಳಿನಿಂದ ವಿವಿಧ ಸಂಘಟನೆಗಳು ಮತ್ತು ವಿವಿಧ ಜನಪರ ಕಾಳಜಿ ಉಳ್ತಕ್ಕಂಥ ಮತ್ತು ವಿವಿಧ ಜನಪರ ಕಳಕಳಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳೆಲ್ಲ ಸೇರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತಿಯಾಗಿರ್ತಕ್ಕಂಥ ಶುಭಾರವರು ನಾವು ಹೋಗಿ ತುಮಕೂರಿನ ಕ್ರಾಂತಿಕಾರಿ ಹೋರಾಟಗಾರರು ಒಂದು ಕೋಳಿ ಅಂಗಡಿಯ ವಿಷಯದಲ್ಲಿ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಅಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಫುಡ್ ಇನ್ಸ್ಪೆಕ್ಟರ್ಗಳಾಗಿರ್ತಕ್ಕಂಥ KN ಷಡಾಕ್ಷರಿ ಮತ್ತು ಮಾರುತಿ ಅಂತಕ್ಕಂತಹ ಇಬ್ರು ಫುಡ್ ಇನ್ಸ್ಪೆಕ್ಟರ್ಗಳು ಕಾನೂನನ್ನ ಮತ್ತು ಕಾಯ್ದೆಯನ್ನ, ಕಾನೂನು ಕಾಯ್ದೆಯ ನೀತಿ ನಿಯಮಗಳನ್ನ ಅವರು ಫಾಲೋಅಪ್ ಮಾಡದೆ ಮತ್ತೆ ಯಾವ ಕೋಳಿ ಅಂಗಡಿಯ ಲೈಸೆನ್ಸ್ ಅನ್ನ ಕೇಳಿರ್ತಾರಲ್ಲ, ಈ ಒಂದು ನಾಗರಿಕರು ಅವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೋಳಿ ಅಂಗಡಿಯವರು ಕೊಟ್ಟಿರ್ತಕ್ಕಂಥ ಸುಪಾರಿಯನ್ನ ತೆಗೆದುಕೊಂಡಿರ್ತಕ್ಕಂಥ, ಸುಪಾರಿ ಅಂತಂದ್ರೆ ಅಲ್ಲಿಗೆ ಲಕ್ಷಾಂತರ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಇವರೆಲ್ಲ ತೆಗೆದುಕೊಂಡು ಏನು ಕೋಳಿ ಅಂಗಡಿ ಲೈಸೆನ್ಸ್ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ಒಬ್ಬ ನಾಗರಿಕನಿಗೆ ಇವರು ಕೋಳಿ ಅಂಗಡಿಯ ಲೈಸೆನ್ಸ್ ಕೊಡೋದಕ್ಕೆ ತಿರಸ್ಕಾರವನ್ನ ವ್ಯಕ್ತಪಡಿಸಿ ಅವರು ಫೈಲ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಅದು RT ಆಕ್ಟ್ ಅಲ್ಲಿ ಫೈಲ್ ಅನ್ನ ಕೇಳಲಾಗಿ ಮತ್ತು ಏನು ಪೌರ ನಿಯಮಗಳ ಕಾಯ್ದೆಯಲ್ಲಿರ್ತಕ್ಕಂಥ ಕಾನೂನಿನ ಸೆಕ್ಷನ್ಗಳನ್ನ
ಸಬ್ ಸೆಕ್ಷನ್ಗಳನ್ನ 10 ಪುಟಗಳನ್ನ ಅವ್ರಿಗೆ ಜೆರಾಕ್ಸ್ ಮಾಡಿ ತೆಗೆದುಕೊಂಡು ಹೋಗಿ ಸ್ವತಃ ಲಾಯರ್ಗಳು ಆಯುಕ್ತರಾಗಿರ್ತಕ್ಕಂಥ ಶುಭಾರವರಿಗೆ ಮತ್ತು ಏನು ಫುಡ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಾರುತಿರವರಿಗೆ ಅವುಗಳನ್ನೆಲ್ಲ ಕೊಟ್ಟಾಗೂ ಕೂಡ ಮತ್ತೊಮ್ಮೆ ಆನ್ಲೈನಿನಲ್ಲಿ ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದಂತಹ ಈ ಫುಡ್ ಇನ್ಸ್ಪೆಕ್ಟರ್ ಮಾರುತಿ ಇರ್ಬೋದು, KN ಷಡಾಕ್ಷರಿ ಇರ್ಬೋದು, ಮತ್ತೆ ಆನ್ಲೈನ್ ಅಲ್ಲಿ ಕೂಡ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದ ನಂತರ ಕೂಡ ಇವರು ಆ ಅರ್ಜಿಯನ್ನು ಕೂಡ ನಾವು ತಿರಸ್ಕರಿಸಿದ್ದೇವೆ ಅಂತಕ್ಕಂತ ಉಡಾಫೆಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇವರ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಮತ್ತೆ ಅರ್ಜಿದಾರರನ್ನ ಕಳೆದ 3 ತಿಂಗಳಿನಿಂದ ಸತತವಾಗಿ ತುಮಕೂರು ಮಹಾನಗರ ಪಾಲಿಕೆಗೆ ಅನಿಸಿರ್ತಕ್ಕಂಥ ಏನು ಇವರ ಕಾನೂನು ಬಾಹಿರ ಕೃತ್ಯಗಳಿದಾವೆ ಮತ್ತು ಸಮಾಜ ವಿರೋಧಿ ಕೃತ್ಯಗಳಿದಾವೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳಿದಾವಲ್ಲ, ಖಂಡಿತವಾಗಿಯೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ಇವತ್ತು ನ್ಯಾಯಾಂಗದಲ್ಲಿ ಭ್ರಷ್ಟರು ತುಂಬಿ ತುಳುಕಾಡ್ತಾ ಇರೋದ್ರಿಂದ ಇವತ್ತೇನಾಗಿದೆ, ಈ ಭ್ರಷ್ಟರ ರಕ್ಷಣೆಗೆ ನಿಲ್ತಾರೆ ಅಂತಕ್ಕಂಥ ಒಂದು ಹುಂಬ ಧೈರ್ಯ ಇದೆಯಲ್ಲ, ಹಾಗಾಗಿ ಇವರು ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಈ ಕೋಳಿ ಅಂಗಡಿಗೆ ಲೈಸೆನ್ಸ್ ಅನ್ನ ಕೊಡದೆ ಆ ಕೋಳಿ ಅಂಗಡಿಗೆ ಲೈಸೆನ್ಸ್ ಕೊಡ್ತೇವೆ ಅನ್ನುವಂತ ಒಂದು ನೆಪದಲ್ಲಿ ಮತ್ತು ಕೋಳಿ ಅಂಗಡಿಯ ಲೈಸೆನ್ಸ್ ಅನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿಯನ್ನು ಪಡಬೇಕಾಗುತ್ತೆ, ಆಶ್ಚರ್ಯವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ಈ ಭ್ರಷ್ಟಾಚಾರದ ಕಬಂಧ ಬಾಹುಗಳು ಈ ಸಮಾಜವನ್ನ ಯಾವ ರೀತಿ ಬಲಿ ತೆಗೆದುಕೊಳ್ತಾ ಇದ್ದಾವೆ, ಈ ಭ್ರಷ್ಟಾಚಾರದಿಂದ ನಾಗರಿಕರು ಎಷ್ಟು ಭಯಭೀತರಾಗಿದ್ದಾರೆ, ಎಷ್ಟು ನಾಗರಿಕರು ಆತಂಕಕ್ಕೊಳಗಾಗಿದ್ದಾರೆ ಅಂತಕ್ಕಂಥ ಒಂದು ವಿಷಯಗಳನ್ನ ನಾನು ಎಳೆಯಾಗಿ ಬಿಡಿಸಿಡೋದಾದ್ರೆ ಇವತ್ತು ನೋಡ್ರಿ, ಕಂದಾಯವನ್ನ ಕಟ್ಟಿಸಿಕೊಳ್ತಕ್ಕಂತ ನಿಟ್ಟಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಈ ಏನು ಆಯುಕ್ತೆ ಕಮಿಷನರ್ ಅಂತ ಅನಿಸ್ಕೊಂಡಿರ್ತಕ್ಕಂಥ ಶುಭ ಅಂತಕ್ಕಂಥ ಈ ಕಡು ಭ್ರಷ್ಟ ಅಧಿಕಾರಿ ಎಂತ ಕುಕೃತ್ಯವನ್ನ ಈ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಎಸಗುತ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಜನತೆಗೆ ತಿಳಿಸದೆ ಹೋದ್ರೆ ಅದು ಖಂಡಿತವಾಗಿಯೂ ಒಂದು ಅಕ್ಷಮ್ಯವಾದ ಅಪರಾಧವಾಗುತ್ತೆ. ನೋಡ್ರಿ, ಯಾವುದೇ ಒಂದು ಸರ್ಕಾರ ಒಂದು ತೆರಿಗೆಯನ್ನ 1 ವರ್ಷಕ್ಕೆ ಎಷ್ಟು ರೂಪಾಯಿಯನ್ನ ಹೆಚ್ಚಿಸಬೇಕು, ಒಂದು ಖಾಲಿ ಜಾಗಗಳಿಗಾಗಿರ್ಬೋದು, 1 ಅಂತಸ್ತಿನ ಕಟ್ಟಡಕ್ಕಾಗಿರ್ಬೋದು, 2 ಅಂತಸ್ತಿನ ಕಟ್ಟಡಕ್ಕಾಗಿರ್ಬೋದು, 3 ಅಂತಸ್ತಿನ ಕಟ್ಟಡಕ್ಕಾಗಿರ್ಬೋದು, ಅದು ವಸತಿ ಕಟ್ಟಡಗಳಿಗಾಗಿರ್ಬೋದು ಅಥವಾ ವಾಣಿಜ್ಯ ಕಟ್ಟಡಗಳಿಗಾಗಿರ್ಬೋದು, ಇವತ್ತು 1000 ರೂಪಾಯಿಯ ತೆರಿಗೆಯನ್ನ ಕಟ್ಟಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ತೆರಿಗೆಯ ನೀತಿಯನ್ನ ನಿರ್ಧಾರವನ್ನ ಮಾಡಿ ಪರಿಷ್ಕರಣೆಯನ್ನ ಮಾಡಿ ತೆರಿಗೆಯನ್ನ ಕಟ್ಟಿಸಿಕೊಳ್ಳಬೇಕಾಗಿರ್ತಕ್ಕಂಥ ಜಾಗದಲ್ಲಿ 1000 ರೂಪಾಯಿ ತೆರಿಗೆಯನ್ನ ಕಟ್ಟಿಸಿಕೊಳ್ಳುವಂತಹ ಒಂದು ಜಾಗದಲ್ಲಿ 10,000 ರೂಪಾಯಿಯನ್ನ 20,000 ರೂಪಾಯಿಯನ್ನ ಇವರು 500 ಪಟ್ಟು 1000 ಪಟ್ಟು ತೆರಿಗೆಯನ್ನ ಹೆಚ್ಚಿಸಿ ತೆರಿಗೆಯನ್ನ ವಸೂಲಿ ಮಾಡಲು ಈ ಶುಭ ಅಂತಕ್ಕಂಥ ಕಡುಭ್ರಷ್ಟ ಕಮಿಷನರ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಶಾಖೆಯಲ್ಲಿರ್ತಕ್ಕಂತಹ ಏನು ಉಪ ಆಯುಕ್ತರು ಮತ್ತು ಕರ ವಸೂಲಿಗಾರರು ಮತ್ತು ಕಂದಾಯ ನಿರೀಕ್ಷಕರುಗಳು ಎಷ್ಟು ದೊಡ್ಡ ಆರ್ಥಿಕವಾಗಿರ್ತಕ್ಕಂಥ ಅಪರಾಧವನ್ನ ಎಸಗ್ತಾ ಇದ್ರೂ ಕೂಡ ಇಲ್ಲಿ ಜನಪ್ರತಿನಿಧಿಗಳು ಅನಿಸಿಕೊಂಡಿರ್ತಕ್ಕಂಥ ಶಾಸಕರುಗಳಾಗಿರ್ಬೋದು, ಮತ್ತೆ ತುಮಕೂರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಅನಿಸಿಕೊಂಡಿರ್ತಕ್ಕಂಥ ಮತ್ತು ಗೃಹ ಖಾತೆಯ ಸಚಿವರು ಅಂತ ಅನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಾಗಿರ್ಬೋದು, ಯಾರಾದ್ರೂ ಒಬ್ಬರಾಗ್ಲಿ ಈ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಏನು ತುಮಕೂರು ನಗರದ ನಾಗರಿಕರ ರಕ್ತವನ್ನ ತಿಗಣೆಗಳತ್ತಾಗ ಇರ್ತಕ್ಕಂಥ ತುಮಕೂರು ನಗರ ಪಾಲಿಕೆಯ ಕಮಿಷನರ್, ಭ್ರಷ್ಟ ಕಮಿಷನರ್ ಶುಭ ಇರ್ಬೋದು, ಈ ಕಂದಾಯ ಶಾಖೆಯ ಅಧಿಕಾರಿಗಳಿರ್ಬೋದು, ಇವರನ್ನ ಕಾನೂನಿನ ಇತಿಮಿತಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ
ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನ ನಿರ್ಧರಣೆ ಮಾಡತಕ್ಕಂತ, ಪರಿಷ್ಕರಣೆ ಮಾಡತಕ್ಕಂತ ಮತ್ತು ತೆರಿಗೆಯನ್ನ ವಸೂಲಿ ಮಾಡತಕ್ಕಂತ ಒಂದು ಪದ್ಧತಿಯಲ್ಲಿ ಇವರು ನಡೆದು ಹೋಗದೆ ಹೋದ್ರೆ ಮತ್ತೆ ಇವರು ಸಾವಿರಾರು ಪಟ್ಟು ದುಪ್ಪಟ್ಟು ತೆರಿಗೆಯನ್ನ ನಾಗರಿಕರಿಂದ ಬಲವಂತವಾಗಿ ವಸೂಲಿಯನ್ನ ಮಾಡೋದ್ರ ಜೊತೆಯಲ್ಲಿ ಸಾವಿರಾರು ಕೋಟಿ ತೆರಿಗೆಯ ಹಣವನ್ನ ಇವರು ಸರ್ಕಾರಕ್ಕೆ ಕಳ್ಳ ಲೆಕ್ಕ ಪತ್ರಗಳನ್ನ ಬರೆದಿಟ್ಟು ನುಂಗಿ ನೀರು ಕುಡಿಯೋದ್ರ ಜೊತೆಯಲ್ಲಿ ಈ ಕಂದಾಯ ವಸೂಲಿ ಮಾಡತಕ್ಕಂತ ಹಣವನ್ನ ಮಹಾನಗರ ಪಾಲಿಕೆಯ ನಿಧಿಯಲ್ಲಿ ವಿವಿಧ ಯೋಜನೆಗಳಲ್ಲಿ, ಕಾಮಗಾರಿಗಳ ರೂಪದಲ್ಲಿ, ಅಭಿವೃದ್ಧಿಯ ನೆಪದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ತುಮಕೂರಿನ ನಾಗರಿಕರಿಗೆ ಶುದ್ಧವಾದ ಕುಡಿಯುವ ನೀರನ್ನ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನ ಇವರು ತೋರಿಸಿ. ಶುದ್ಧವಾದ ಕುಡಿಯುವ ನೀರು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಶುದ್ಧೀಕರಣ ಘಟಕಗಳಲ್ಲಿ ಯಾವ ಯಾವ ರಾಸಾಯನಿಕಗಳನ್ನ ಬಳಸಿ ನೀರನ್ನ ಶುದ್ಧೀಕರಿಸಬೇಕಾಗಿತ್ತೋ ಆ ರಾಸಾಯನಿಕಗಳ ದುಡ್ಡನ್ನ ಇವರು ಕೋಟಿಗಟ್ಟಲೆ ಕೊಳ್ಳೆ ಹೊಡೆದಿರ್ತಕ್ಕಂಥದಕ್ಕೆ ತುಮಕೂರು ಮಹಾನಗರ ಪಾಲಿಕೆಯ ಲೆಕ್ಕಪತ್ರ ಶಾಖೆಯಲ್ಲಿ ನಮಗೆ ಲೆಕ್ಕಗಳು ಸಿಗ್ತವೆ. ಉದಾಹರಣೆಗೆ ಇವತ್ತು ಕರ್ನಾಟಕದ ಘನ ಗೌರವಾನ್ವಿತ ಸಿದ್ದರಾಮಯ್ಯರವರ ಸರ್ಕಾರ, ಘನ ಗೌರವಾನ್ವಿತ DK ಶಿವಕುಮಾರ್ ಅವರ ಸರ್ಕಾರ, ಘನ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಗೆ ಖಾತೆಗಳನ್ನ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನ ಮಾಡುತ್ತಿದ್ದೇವೆ ಎಂದು ಜನಪ್ರಿಯ ಜನಾನುರಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡರು ಮನೆ ಮನೆಗೆ ನಾವು ಖಾತೆಗಳನ್ನ ಮಾಡಿಕೊಡ್ತೇವೆ ಅಂತ ಒಂದು ಅಭಿಯಾನವನ್ನು ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಒಂದು ವಾಹನವನ್ನ ವ್ಯವಸ್ಥೆಗೊಳಿಸಿ ತುಮಕೂರು ಮಹಾನಗರ ಪಾಲಿಕೆಯ ಕಡು ಭ್ರಷ್ಟ ಕಮಿಷನರ್ ಶುಭಾ ನೇತೃತ್ವದಲ್ಲಿ, ಕಂದಾಯ ಶಾಖೆಯ ಉಪ ಆಯುಕ್ತರ ನೇತೃತ್ವದಲ್ಲಿ ಮನೆ ಮನೆಗೆ ಖಾತೆಯನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಹೋಗಿ ಬಂದಿರತಕ್ಕಂಥ ಈ ವಾಹನದ ಜೊತೆಯಲ್ಲಿ ಹೋಗಿ ಬಂದಿರತಕ್ಕಂಥ ಕಂದಾಯ ಶಾಖೆಯ ಅಧಿಕಾರಿಗಳು ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರು, ಯಾವ್ಯಾವ ನಾಗರಿಕರಿಗೆ ಖಾತೆಯನ್ನ ಮಾಡಿಕೊಡ್ತೀವಿ ಅಂತ ಇವರು ಭರವಸೆಗಳನ್ನ ಕೊಟ್ಟು ಬಂದ್ರು. ಅದರಲ್ಲಿ ಎಷ್ಟು ನಾಗರಿಕರ ಖಾತೆಗಳನ್ನ ಇವರು ಮಾಡಿಕೊಟ್ಟಿದ್ದಾರೆ ಅಂತ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅಲ್ಲಿ 20% ಜನಕ್ಕೆ ಇವರು ಉಚಿತವಾಗಿ ಖಾತೆಗಳನ್ನ ಮಾಡಿಕೊಟ್ಟಿಲ್ಲ ಅಂತಕ್ಕಂತಹ ಒಂದು ಕಹಿ ಸತ್ಯ ನಮ್ಮೆಲ್ಲರ ಮುಂದೆ ಎದ್ದು ಕಾಣ್ತಾ ಇದೆ. ಇನ್ನು 80% ಜನಕ್ಕೆ ಇವರು ಒಂದೊಂದು ಖಾತೆಗೆ ಕಮ್ಮಿ ಅಂದ್ರು 10,000, 20,000, 30,000, 50,000 ರೂಪಾಯಿಗಳವರೆಗೆ ಇವರು ಕಂದಾಯವನ್ನ ಕಟ್ಟಿಸಿಕೊಳ್ಳೋದು ಅಲ್ಲದೆ ಲಂಚದ ರೂಪದಲ್ಲಿ, ಭ್ರಷ್ಟಾಚಾರದ ರೂಪದಲ್ಲಿ ಇವರು ಖಾತೆಗಳನ್ನ ಮಾಡಿಕೊಡಲು ಏನು ಸರ್ಕಾರಿ ಕಾರ್ಯಕ್ರಮವನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಮತ್ತು ಕಾನೂನು ಬಾಹಿರವಾಗಿ ಇವರು ವರ್ತಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ತುಮಕೂರು ನಗರದಲ್ಲಿ ಲಕ್ಷಾಂತರ ಜನಸಂಖ್ಯೆ ಇದೆ. 1,00,000 ಜನರಿಂದ ಇವರು ಖಾತೆಯನ್ನ ಮಾಡಿಕೊಡ್ತೇನೆ, ಈ ಖಾತೆಯನ್ನ ಮಾಡಿಕೊಡ್ತೇನೆ, ಖಾತೆಯನ್ನ ಮಾಡಿಕೊಡ್ತೇನೆ ಅಂತಂದು ವಸೂಲಿ ಮಾಡ್ತಕ್ಕಂಥ ಹಣದ ಒಟ್ಟಾರೆ ಮೊತ್ತ ನೀವು ಲೆಕ್ಕ ಹಾಕಿದ್ರೆ 10,000 ರೂಪಾಯಿ ಲಂಚವನ್ನ ತೆಗೆದುಕೊಂಡಿದ್ದಾರೆ ಒಂದು ಖಾತೆ ಮಾಡೋದಕ್ಕೆ ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದು 50,000 ಜನಕ್ಕೆ, 1,00,000 ಜನಕ್ಕೆ ಎಷ್ಟು ಕೋಟಿ ಲೂಟಿ ಆಗ್ತಿದೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿಗಲ್ ಆಗಿ. ಈ ಅಧಿಕಾರಿಗಳು ಮಾಡ್ತಕ್ಕಂಥ ಲೂಟಿಯಲ್ಲಿ ಜ್ಯೋತಿ ಗಣೇಶ್ ಅವರಿಗೆ ಎಷ್ಟು ಪಾಲು ಹೋಗ್ತಾ ಇದೆ. ನಗರದ ಜನಪ್ರಿಯ ಶಾಸಕರು ಜ್ಯೋತಿ ಗಣೇಶ್ ಅವರು, ಕ್ರಾಂತಿಕಾರಿ ಶಾಸಕರು, ಬಿಸಿ ರಕ್ತದ ಯುವ ಧುರೀಣ, ಯುವ ನೇತರ, ಯುವ ಮುತ್ಸದಿ ಜ್ಯೋತಿ ಗಣೇಶ್ ಅವರಿಗೆ ಎಷ್ಟು ಪಾಲು ಹೋಗ್ತಾ ಇದೆ. ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಷ್ಟು ಪಾಲು ಹೋಗ್ತಾ ಇದೆ. ಮತ್ತು ತುಮಕೂರಿನ ಜನಪ್ರಿಯ ಸಂಸದ ವಿ ಸೋಮಣ್ಣರವರಿಗೆ ಎಷ್ಟು ಪಾಲು ಹೋಗ್ತಾ ಇದೆ. ಅವರು ಕೇಂದ್ರ ಮಂತ್ರಿಯಾಗಿ ಕೇಂದ್ರದ
ತಮ್ಮ ಸಚಿವ ಸಂಪುಟದಲ್ಲಿ ಮಾತ್ರ ಭ್ರಷ್ಟಾಚಾರ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಿದಾರ. ಈ ಪಾಲಿಕೆಯಲ್ಲಿ ಅವ್ರಿಗೇನು ಪಾಲ್ ಕೊಡ್ತಾ ಇಲ್ವಾ ಕಂದಾಯ ಶಾಖೆಯಿಂದ ಮತ್ತು ತಾಂತ್ರಿಕ ಶಾಖೆಯಿಂದ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಕೇಳಬೇಕಲ್ಲ. ಕೇಳದೆ ಹೋದ್ರೆ ತುಮಕೂರಿನ ನಾಗರಿಕರಿಗೆ ನಾವು ಅನ್ಯಾಯ ಮಾಡಿದಂತಾಗುತ್ತೆ. ಇವತ್ತು ನೋಡಿ, ಇಡೀ ತಾಂತ್ರಿಕ ಶಾಖೆ ಆಗಿರ್ಬೋದು, ಕಂದಾಯ ಶಾಖೆ ಆಗಿರ್ಬೋದು, ಅದು ಆರೋಗ್ಯ ಶಾಖೆ ಆಗಿರ್ಬೋದು, ಮತ್ತು ಪರಿಸರ ಶಾಖೆ ಆಗಿರ್ಬೋದು, ಮತ್ತು ಸಿಬ್ಬಂದಿ ವರ್ಗಗಳನ್ನ ನೋಡಿಕೊಳ್ತಕ್ಕಂಥ ಶಾಖೆ ಆಗಿರ್ಬೋದು, ಎಲ್ಲಾ ಶಾಖೆಗಳಲ್ಲೂ ಕೂಡ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಒಂದು ವರ್ಷಕ್ಕೆ ಸಾವಿರಾರು ಕೋಟಿಯ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ. ಇದನ್ನ ಪ್ರಶ್ನೆ ಮಾಡದೆ ಹೋದ್ರೆ ತುಮಕೂರಿನ ನಾಗರಿಕರ ಪಾಲಿಗೆ ಇವರು ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಂಟಕ ಪ್ರಾಯರಾಗಿ ಕಂಗೊಳಿಸ್ತಾರೆ ಮತ್ತು ತುಮಕೂರಿನ ನಾಗರಿಕರನ್ನ ಇವರು ಕಿತ್ತಿ ತಿಂತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಕಾನೂನು ಕಾಯ್ದೆಗಳ ಹೆಸರಲ್ಲಿ ಮತ್ತು ಸರ್ಕಾರದ ಅವಿಭಾಜ್ಯ ಅಂಗವಾಗಿ ಜನರ ಸೇವೆಯನ್ನ ಸಲ್ಲಿಸ್ತೇನೆ ಅಂತ ಹೇಳ್ಕೊಳ್ತಕ್ಕಂಥ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಶುಭಾ ಮತ್ತು ಇನ್ನಿತರ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಇವತ್ತು ತುಮಕೂರು ನಗರವನ್ನ ಆಪೋಷಣ ತೆಗೆದುಕೊಂಡ್ರೆ ಇದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ರವರು ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಪಾಲನ್ನ ಪಡೆದು ಇವರು ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡೋದ್ರಲ್ಲಿ ತಮ್ಮ ಜೀವನವನ್ನ ಪಾವನ ಮಾಡಿಕೊಂಡ್ರೆ ಸನ್ಮಾನ್ಯ ಶ್ರೀಯುತ ಜ್ಯೋತಿ ಗಣೇಶ್ ರವರನ್ನ ಮತ್ತು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಾವು ಯಾವ ಆಯಾಮದಲ್ಲಿ ಇವರನ್ನ ಅರ್ಥೈಸಿಕೊಳ್ಬೇಕಾಗುತ್ತೆ? ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು, ಇನ್ನೊಂದು ಕಡೆ ಜ್ಯೋತಿ ಗಣೇಶ್ ರವರ ಅಭಿಮಾನಿಗಳು ಏನ್ ಹೇಳ್ತಾರೆ? ಎಲ್ಲ ಕಡೆ ಜ್ಯೋತಿ ಗಣೇಶ್ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಕ್ಕಬುಕ್ಕರಿದ್ದಂತೆ, ಭ್ರಷ್ಟಾಚಾರ ಮಾಡುವುದೇ ಇಲ್ಲ, ಇವರು ರಾಜ ಮಹಾರಾಜರ ವಂಶದಲ್ಲಿ ಜನನವನ್ನ ತಾಳಿರ್ತಕ್ಕಂಥವ್ರು, ತಾಯಿಯ ಗರ್ಭದಲ್ಲಿರುವಾಗ್ಲೇನೆ ಇವರು ಚಿನ್ನದ ಸ್ಪೂನಲ್ಲಿ ತುಪ್ಪವನ್ನ ತಿಂತಿದ್ರು, ನಾಟಿ ತುಪ್ಪ ಅಂತಕ್ಕಂಥ ಮಾತುಗಳನ್ನ ಇವರು ಶಿಷ್ಯರು ಹೇಳಿಕೊಂಡು ತಿರುಗ್ತಾರೆ ತುಮಕೂರು ತುಂಬಾ. ಆದ್ರೆ ಇಲ್ಲಿ ಭ್ರಷ್ಟಾಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ ಪಡಿತಾ ಇದಾರ? ಇಲ್ಲ. ಜ್ಯೋತಿ ಗಣೇಶ್ ಅವರು ಪಾಲ್ ಪಡಿತಾ ಇದಾರ? ಇಲ್ಲ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಕ್ಕಂಥ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದಲ್ಲಿ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವನ್ನ ಏನು ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಿದಾರಲ್ಲ ಕಮಿಷನರ್ ಅವರ ನೇತೃತ್ವದಲ್ಲಿ, ಯಾವ ತರ ಶುಭಾ ಅವರವರು ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ, ಯಾವ ರೀತಿ ಅವರು ಹಣವನ್ನ ಯಾವ್ಯಾವ ಶಾಖೆಗಳಿಂದ ವಸೂಲಿ ಮಾಡ್ತಾರೆ, ಯಾವ್ಯಾವ ಅಧಿಕಾರಿಯಿಂದ ವಸೂಲಿ ಮಾಡ್ತಾರೆ, ಆ ಅಧಿಕಾರಿಗಳು ಸಾರ್ವಜನಿಕರಿಂದ ಯಾವ್ಯಾವ ರೀತಿಯಲ್ಲಿ ವಸೂಲಿ ಮಾಡ್ತಾರಂದ್ರೆ, ನೀವು ಇವಾಗ ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ತಕ್ಕಂಥ ಶುಭರ್ ಅವರಿಗೆ ಇಬ್ರು ಪಿಎಗಳಿದ್ದಾರೆ. ಒಬ್ಬರ ಹೆಸರು ಬೋಜಯ್ಯ ಅಂತ, ಇನ್ನೊಬ್ಬರ ಹೆಸರು ಜಗದೀಶ ಅಂತ. ಅವ್ರದ್ದು ಕೆಲಸ ಏನಪ್ಪಾ ಅಂದ್ರೆ ಕಲೆಕ್ಷನ್ ಮಾಡ್ತಕ್ಕಂಥದ್ದು ವಿವಿಧ ಶಾಖೆಗಳಲ್ಲಿ. ಅದು ತಾಂತ್ರಿಕ ಶಾಖೆಯಲ್ಲಿ ಆಗಿರ್ಬೋದು, ಕಂದಾಯ ಶಾಖೆಯಲ್ಲಿ ಆಗಿರ್ಬೋದು, ಆರೋಗ್ಯ ಶಾಖೆಯಲ್ಲಿ ಆಗಿರ್ಬೋದು. ನೀವು ನೋಡ್ರಿ, ತುಮಕೂರಿನಲ್ಲಿ ಕಸ ವಿಲೇವಾರಿ ಘಟಕ ಅಂತಿದೆ ಅಜ್ಜಗೊಂಡನಹಳ್ಳಿ, ಅದರಲ್ಲಿ ಏನು ಉತ್ಪಾದನಾ ಘಟಕ ಇದೆ, ಅಲ್ಲಿಂದನೂ ಕೂಡ ಇವರು ಹಣವನ್ನ ಹೊಡಿತಾ ಇದ್ದಾರೆ. ಹಸಿ ಕಸ, ಒಣ ಕಸದಿಂದ ಕೂಡ ಇವರು ಹಣವನ್ನ ಹೊಡಿತಾ ಇದ್ದಾರೆ. ಮತ್ತು ಟೀ ಅಂಗಡಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಕೋಳಿ ಅಂಗಡಿಗಳಿರ್ಬೋದು, ಮಾಂಸದ ಅಂಗಡಿಗಳಿರ್ಬೋದು, ಇವರು ಎವ್ರಿ ಡೇ ಎವ್ರಿ ಮಂತ್ ಮಾಮೂಲಿಯನ್ನ ವಸೂಲಿ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಲೈಸೆನ್ಸಿಂಗ್ ಅಥಾರಿಟಿ ಅನ್ನುವ ಕಾರಣಕ್ಕಾಗಿ ಎಲ್ಲಾ ಹಣವನ್ನ ಕೋಟ್ಯಾಂತರ ರೂಪಾಯಿಯಲ್ಲಿ ಇವರು ಭ್ರಷ್ಟಾಚಾರ ಮಾಡೋದ್ರ ಮೂಲಕ ಒಂದು ಪಾಲನ್ನ ಈ ಅಧಿಕಾರಿಗಳು ಹಂಚ್ಕೊಂಡ್ರೆ ಇನ್ನೊಂದು ಪಾಲನ್ನ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಿಗಾಕ್ತಾರೆ, ಇನ್ನೊಂದು ಪಾಲನ್ನ ಜ್ಯೋತಿ ಗಣೇಶ್ ಬಾಯಿಗಾಕ್ತಾರೆ, ಇನ್ನೊಂದು ಪಾಲನ್ನ ವಿ ಸೋಮಣ್ಣನ ಬಾಯಿಗಾಕ್ತಾರೆ. ಇನ್ನು ಮುಂದುವರೆದು ಯಾರ್ಯಾರ ಬಾಯಿಗೆ ಈ ಭ್ರಷ್ಟಾಚಾರದ ಈ ಕಪ್ಪು ಹಣ ಮತ್ತು ಅಕ್ರಮ ವರ್ಗಾವಣೆ ಆಗ್ತಕ್ಕಂಥ ಹಣ, ಮತ್ತೆ ಇದೇ ಹಣದಲ್ಲಿ ಇವ್ರು ಏನ್ ಮಾಡ್ತಾರೆ,
ಬೇನಾಮಿ ಆಸ್ತಿಗಳನ್ನ ಅಕ್ರಮವಾಗಿ ಖರೀದಿ ಮಾಡ್ತಾರೆ, ಅಕ್ರಮ ಹಣ ವರ್ಗಾವಣೆಯ ದಂಧೆಯನ್ನ ಮಾಡ್ತಾರೆ, ಅಕ್ರಮವಾಗಿ ಇವರು ಬೇನಾಮಿ ಆಸ್ತಿಗಳನ್ನ ಖರೀದಿ ಮಾಡ್ತಕ್ಕಂಥ ವ್ಯವಹಾರವನ್ನ ಮಾಡ್ತಾರೆ. ಹಾಗಾಗಿ ನಾನು ಇಲ್ಲಿ ಒಂದು ಕೋಳಿ ಅಂಗಡಿಗೆ ಇವರು ಲೈಸೆನ್ಸ್ ಅನ್ನ ಕೇಳಿಕೊಂಡು ಬಂದಾಗ, ಲೈಸೆನ್ಸ್ ಅನ್ನ ಕೇಳಿಕೊಂಡು ಬಂದಿರುವವರಿಗೆ ಇವರು ಲೈಸೆನ್ಸ್ ಅನ್ನ ನಿರಾಕರಿಸ್ತಾರೆ. ಆ ಲೈಸೆನ್ಸ್ ಅನ್ನ ನಿರಾಕರಿಸೋದ್ರ ಹಿಂದೆ ಪಕ್ಕದ ಕೋಳಿ ಅಂಗಡಿಯವನು ಒಂದು 10 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಈ ಕಮಿಷನರ್ನ ಮತ್ತು ಇಬ್ರು ಫುಡ್ ಇನ್ಸ್ಪೆಕ್ಟರ್ಗಳನ್ನ, ಆರೋಗ್ಯ ನಿರೀಕ್ಷಕರುಗಳನ್ನ, ಅದು ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ಶುಭರ್ ಅವರನ್ನ ಖರೀದಿ ಮಾಡ್ತಾರೆ ಅಂದ್ರೆ, ಮತ್ತೆ ಅದಕ್ಕೋಸ್ಕರ ಮತ್ತೊಂದು ಕೋಳಿ ಅಂಗಡಿಗೆ ಲೈಸೆನ್ಸ್ ಕೊಡೋದಕ್ಕೆ ಶುಭ ನಿರಾಕರಿಸ್ತಾರೆ ಮತ್ತು ಫುಡ್ ಇನ್ಸ್ಪೆಕ್ಟರ್ ಮಾರುತಿ ಮತ್ತು ಫುಡ್ ಇನ್ಸ್ಪೆಕ್ಟರ್ ಕೆ ಷಡಾಕ್ಷರಿ ನಿರಾಕರಿಸ್ತಾರೆ ಅನ್ನೋದಾದ್ರೆ, ಇದಕ್ಕಿಂತ ಅಕ್ಷಮ್ಯವಾದ ಅಪರಾಧ ಇನ್ನೊಂದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ, ಯಾವತ್ತಿನವರೆಗೂ ಈ ದೇಶದಲ್ಲಿ, ರಾಜ್ಯದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡವವಾಡುತ್ತೆ, ರುದ್ರನರ್ತನ ಮಾಡುತ್ತೆ, ಅಲ್ಲಿವರೆಗೆ ಈ ಭ್ರಷ್ಟ ಅಧಿಕಾರಿಗಳು ನಿಜಕ್ಕೂ ಕೂಡ ಲಂಗು ಲಗಾಮಿಲ್ಲದೆ ಖಂಡಿತವಾಗಿಯೂ ಕೂಡ ಈ ಭ್ರಷ್ಟಾಚಾರದ ಪ್ರತಿರೂಪಗಳಾಗಿ, ಪ್ರತಿಬಿಂಬಗಳಾಗಿ ಭ್ರಷ್ಟಾಚಾರವನ್ನ ಇವರ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಒಂದು ಭ್ರಷ್ಟಾಚಾರಮಯವನ್ನಾಗಿ ಮಾಡುವುದರ ಜೊತೆಯಲ್ಲಿ ತುಮಕೂರು ನಗರವನ್ನ, ತುಮಕೂರು ಜಿಲ್ಲೆಯನ್ನ, ಕರ್ನಾಟಕ ರಾಜ್ಯವನ್ನ, ಇಡೀ ಭಾರತ ದೇಶವನ್ನ ಇವರು ಭ್ರಷ್ಟಾಚಾರದ ಒಂದು ಕೇಂದ್ರ ಬಿಂದುವನ್ನಾಗಿ ಮಾಡೋದ್ರ ಜೊತೆಯಲ್ಲಿ ನಾಗರಿಕರ ಜೊತೆ ಇವರು ಏನು ಚೆಲ್ಲಾಟವನ್ನ ಆಡ್ತಾರಲ್ಲ ನೋಡ್ರಿ. ಯಾವುದೇ ಒಂದು ಉದ್ಯಾನವನಕ್ಕೆ ಹೋಗಿ ನೋಡಿ, ತುಮಕೂರು ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡ್ತಕ್ಕಂಥ ಉದ್ಯಾನವನಗಳಿದಾವಲ್ಲ, ನಿರ್ವಹಣೆಯ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ದೋಚಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಉದ್ಯಾನವನಗಳ ನಿರ್ವಹಣೆಯ ಹೆಸರಿನಲ್ಲಿ ಇವರು ಕೋಟ್ಯಾಂತರ ರೂಪಾಯಿಯನ್ನ ದೋಚಿದಾರಂದ್ರೆ ನಾವೆಲ್ಲರೂ ನಂಬಲೇಬೇಕಾಗುತ್ತೆ. ಮತ್ತು ತುಮಕೂರು ನಗರದಲ್ಲಿರ್ತಕ್ಕಂತಹ ಉದ್ಯಾನವನಗಳ ಅಭಿವೃದ್ಧಿಯ ನೆಪದಲ್ಲಿ ಇವರು ಕೋಟ್ಯಾಂತರ ರೂಪಾಯಿಗಳನ್ನ ದೋಚಿದ್ದಾರೆ. ಇವಾಗ ಬಂದಿರತಕ್ಕಂಥ ಶುಭ ಅಂತಕ್ಕಂತಹ ಬಿಸಿ ರಕ್ತದ ಯುವ ಕಮಿಷನರ್ ಇದಾರಲ್ಲ, ಅವರಿಗೆ ಭ್ರಷ್ಟಾಚಾರದ ಹಸಿವು ದಶ ದಿಕ್ಕಿನಿಂದ ಅವರನ್ನ ಆವರಿಸಿಕೊಂಡಿದೆ ಮತ್ತು ಭ್ರಷ್ಟಾಚಾರವನ್ನ ಮಾಡುವುದಕ್ಕಾಗಿ ಶುಭ ಅಂತಕ್ಕಂತಹ ಯುವ ಬಿಸಿ ರಕ್ತದ ಕಮಿಷನರ್ ಇವತ್ತು ತೊಡೆತಟ್ಟಿ ನಿಂತಿದ್ದಾರೆ ಮತ್ತು ಅವರು ದಶ ದಿಕ್ಕಿನಿಂದ ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲ ಶಾಖೆಯ ಅಧಿಕಾರಿಗಳನ್ನ, ಅದರಲ್ಲೂ ತುಮಕೂರು ನಗರದ ನಾಗರಿಕರನ್ನ ದೋಚಲು ಒಂದು ಹೊಸ ಭ್ರಷ್ಟಾಚಾರದ ಶಕೆಯನ್ನ ಇವರು ಪ್ರಾರಂಭಿಸಿದ್ದಾರೆ. ಭ್ರಷ್ಟಾಚಾರದ ಒಂದು ಉತ್ತುಂಗದ ಶಿಖರದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ವಿವಿಧ ಶಾಖೆಗಳನ್ನ ನಿಲ್ಲಿಸಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ತುಮಕೂರು ನಗರದ ಜನಪ್ರಿಯ ಜನಾನುರಾಗಿ ಯುವ ಕ್ರಾಂತಿಕಾರಿ ದಿಟ್ಟ ಧೀಮಂತ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರಿಗೆ ಮತ್ತು ನಮ್ಮ ತುಮಕೂರು ಲೋಕಸಭಾ ಸಂಸದರಾಗಿ ಭಾರತ ಸರ್ಕಾರದಲ್ಲಿ, ಅದು ಮೋದಿ ನೇತೃತ್ವದ ಸರ್ಕಾರದಲ್ಲಿ ಭಾರಿ ದೊಡ್ಡ ಜನಪ್ರಿಯತೆಯ ಉತ್ತುಂಗದ ಶಿಖರದಲ್ಲಿ ತೇಲಾಡ್ತಾ ಇರತಕ್ಕಂತ ಕೇಂದ್ರ ಮಂತ್ರಿ ವಿ ಸೋಮಣ್ಣನವರಿಗೂ ಕೂಡ ಈ ಭ್ರಷ್ಟಾಚಾರದಲ್ಲಿ ಎಷ್ಟೆಷ್ಟು ಪಾಲನ್ನ ತುಮಕೂರು ಮಹಾನಗರ ಪಾಲಿಕೆಯಿಂದ ಶುಭ ಅಂತಕ್ಕಂಥ ಕಮಿಷನರ್ ತಂದು ನಿಮ್ಮ ಬಾಯಿಗೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅಣ್ಣವರ ಅಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಅಣ್ಣ, ಅಣ್ಣವರ ಅಣ್ಣ ಜ್ಯೋತಿ ಗಣೇಶ್ ಅಣ್ಣ, ಅಣ್ಣವರ ಅಣ್ಣ ವಿ ಸೋಮಣ್ಣ, ನೀವೆಲ್ಲ ಬಂದಣ್ಣ ಪತ್ರಿಕಾಗೋಷ್ಠಿ ಕರೆದು ಇದನ್ನ ಅಣ್ಣ ಮುಕ್ತವಾಗಿ ಮಾತಾಡಿ, ಕಂದಾಯ ಶಾಖೆಯಲ್ಲಿ ಈ ಖಾತೆ ಮಾಡಿಕೊಡೋದಕ್ಕೆ ಖಾತೆ ಮಾಡಿಕೊಡೋದಕ್ಕೆ 1 ವರ್ಷಕ್ಕೆ ಎಷ್ಟು ಕೋಟಿ ದೋಸ್ತಾ ಇದ್ದಾರೆ ಕಂದಾಯ ಶಾಖೆ ಅಧಿಕಾರಿಗಳು, ಅದರಲ್ಲಿ ಶುಭಗೆ ಎಷ್ಟು ಭ್ರಷ್ಟಾಚಾರದ ದುಡ್ಡು ಹೋಗುತ್ತೆ,
ಪರಮೇಶ್ವರ್ ಅವರಿಗೆ ಎಷ್ಟು ಹೋಗುತ್ತೆ, ಜ್ಯೋತಿ ಗಣೇಶ್ ಅವರಿಗೆ ಎಷ್ಟು ಹೋಗುತ್ತೆ, ವಿ ಸೋಮಣ್ಣರವರಿಗೆ ಎಷ್ಟು ಹೋಗುತ್ತೆ. 3 ಜನನು ಕೂಡ ಪ್ರತ್ಯೇಕವಾಗಿ ಪತ್ರಿಕಾಗೋಷ್ಠಿ ಕರೆದು ಅಣ್ಣ ನೇರವಂತಿಕೆಯಿಂದ ದಿಟ್ಟತನದಿಂದ ಪತ್ರಿಕಾಗೋಷ್ಠಿ ಮಾಡಿ ನೀವೆಷ್ಟೆಷ್ಟು ಭ್ರಷ್ಟಾಚಾರ ಮಾಡ್ತಾ ಇದೀರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಶುಭಾ ಜೊತೆ ಸೇರ್ಕೊಂಡು ಅಲ್ಲಿರೋ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಅಣ್ಣ ಜ್ಯೋತಿ ಗಣೇಶ್ ಅಣ್ಣ, ಅಣ್ಣ ಪರಮೇಶ್ವರ್ ಅಣ್ಣ, ಅಣ್ಣ ವಿ ಸೋಮಣ್ಣ ಅಣ್ಣ, ನೀವು ಉತ್ತರ ಕೊಡಬೇಕಣ್ಣ ಅಂತ ನಾನು ಕಳಕಳಿಯಿಂದ ನೋಡ್ರಪ್ಪ ನಿಮ್ಮೆಲ್ಲರ ಪಾದಗಳಿಗೆ ಈ ವಿಡಿಯೋದ ಮೂಲಕನೇ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನಿಮ್ಮಲ್ಲಿ ನೀವೆಷ್ಟೆಷ್ಟು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ರಿ ಈ ಶುಭಾ ಜೊತೆ ಸೇರ್ಕೊಂಡು ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಶುಭಾ ಜೊತೆ ಸೇರ್ಕೊಂಡು ಅಂತಕ್ಕಂಥ ಎಲ್ಲ ವಿಷಯವನ್ನ ನೀವು ತುಮಕೂರು ನಾಗರಿಕರ ಮುಂದೆ ಪತ್ರಿಕಾಗೋಷ್ಠಿ ಕರೆದು ಹೇಳದೆ ಹೋದ್ರೆ ನೀವು ಅತಿ ದೊಡ್ಡ ಭ್ರಷ್ಟಾಚಾರಿಗಳು, ಈ ತುಮಕೂರು ಜಿಲ್ಲೆಗೆ, ಈ ಕರ್ನಾಟಕ ರಾಜ್ಯಕ್ಕೆ, ಈ ದೇಶಕ್ಕೆ ಅಂಟಿದ ಆ ಶಾಪಗಳು, ನೀವು ಈ ಪ್ರಜಾಪ್ರಭುತ್ವ ಪಾಲಿಗೆ ನೀವು ಕಂಟಕರು ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಘಂಟಾಘೋಷವಾಗಿ ಹೇಳೋದ್ರ ಮೂಲಕ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಈ ಸಂಚಿಕೆ, ಈ ವರದಿ ಇಷ್ಟವಾದ್ರೆ ಬಂಧುಗಳೇ ಖಂಡಿತವಾಗಿಯೂ ಈ ಸಂಚಿಕೆಯನ್ನ ತುಮಕೂರು ನಾಗರಿಕರಿಗೆ ಪ್ರತಿಯೊಬ್ಬೊಬ್ಬರಿಗೂ ಈ ಸಂಚಿಕೆಯನ್ನ ಶೇರ್ ಮಾಡಿ. ನೀವ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾತ್ರ ಮಾಡೋದನ್ನ ಮರಿಬೇಡಿ. ನೀವು ಕೊಡ್ತಕ್ಕಂಥ ಒಂದು ಲೈಕ್ ನಮಗೆ ಖಂಡಿತವಾಗಿಯೂ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಡುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.